ರವಿಕುಮಾರ್ ಹನುಮಂತರಾವ್ ಪಾಟೀಲ್ ಅವರು ಗ್ರಾಮ ಪಂಚಾಯತ್ ಸರ್ಪಂಚ್ ಕಾರಮುಂಗಿ ಅವರು ಆಗಮಿಸಬೇಕು. ದಂಪತಿಗಳು ಬಂದಿದ್ದರೆ ತಾವು ಹಾಸನರಾಗಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಶರಣ ಶಿವಶರಣಪ್ಪ ಮಾಧವರಾವ್ ಮಾಳ್ಗೆ ಅವರು ಗ್ರಾಮ ಪಂಚಾಯತ್ ಸರ್ಪಂಚ್ ಮೋರ್ಗಿ ಸತಿಪತಿಗಳು ತಾವು ಬಂದು ಹಾಸನರಾಗಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಜೊತೆಗೆ ಶಿವಶರಣಪ್ಪ ಮಾಧವರಾವ್ ಮಾಳ್ಗೆ ತಾವು ದಂಪತಿಗಳು ಹಾಸನರಾಗಬೇಕಾಗಿ ಸತಿಪತಿಗಳು ಇಬ್ಬರು ಕೂತ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ, ಶರಣ ಅನಿಲ್ ಕುಮಾರ್ ಕುಶಾಲರಾವ್ ಪಾಟೀಲ್ ಗ್ರಾಮ ಪಂಚಾಯತ್ ಸರ್ಪಂಚ್ ಗೌಡಗಾಂವ್ ತಾವು ಕೂಡ ಹಾಸನರಾಗಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಶರಣೆ ಸಂಗಮ್ಮ ಸಂಶೆಟ್ಟಿ ಪಾಟೀಲ್ ಗ್ರಾಮ ಪಂಚಾಯತ್ ಸರ್ಪಂಚ್ ಶಿಖಾರ್ ಖಾನೆ ತಾವುಗಳು ಕೂಡ ಹಾಸನರಾಗಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಜೊತೆಗೆ ಕಾರಮುಂಗಿ ಗ್ರಾಮ ಪಂಚಾಯತ್ನ ಸರ್ಪಂಚ್ ಆದಂತ ರವಿಕುಮಾರ್ ಹನುಮಂತರಾವ್ ಪಾಟೀಲ್ ಅವರಿಗೂ, ಮೋರ್ಗಿಯ ಗ್ರಾಮ ಪಂಚಾಯಿತಿಯ ಸರ್ಪಂಚ್ ಆದಂತ ಶಿವಶರಣಪ್ಪ ಮಾಧವರಾವ್ ಮಾಳ್ಗೆ ದಂಪತಿಗಳಿಗೂ, ಗೌಡಗಾಂವದ ಗ್ರಾಮ ಪಂಚಾಯತ್ ಸರ್ಪಂಚ್ ಆದಂತ ಅನಿಲ್ ಕುಮಾರ್ ಕುಶಾಲರಾವ್ ಪಾಟೀಲ್ ಅವರಿಗೂ, ಅದೇ ರೀತಿ ಶಿಖಾರ್ ಖಾನೆ ಗ್ರಾಮ ಪಂಚಾಯತ್ನ ಸರ್ಪಂಚ್ ಆದಂತಹ ಶರಣೆ ಸಂಗಮ ಸಂಶೆಟ್ಟಿ ಪಾಟೀಲ್ ತಾವುಗಳು ಪೂಜ್ಯರಿಂದ ಅವರಿಗೆ ಆಶೀರ್ವದಿಸಲಾಗ್ತಾ ಇದೆ. ಗ್ರಾಮ ಪಂಚಾಯತ್ನ ಒಂದು ವ್ಯವಸ್ಥೆಯಲ್ಲಿ ತಾವು ಮುಖ್ಯಸ್ಥರಾಗಿ ಅತ್ಯುತ್ತಮ ಸಾಮಾಜಿಕ ಕಾರ್ಯವನ್ನು ಮಾಡುವುದರ ಜೊತೆಗೆ ಶ್ರೀಮಠಕ್ಕೂ ಕೂಡ ತಮ್ಮೆಲ್ಲರ ಭಕ್ತಿ ಸೇವೆ ಸದಾ ಇದೆ ಅನ್ನುವಂಥ ಮಾತನ್ನು ತಿಳಿಸ್ತಾ, ಪೂಜ್ಯ ಅಪ್ಪಗಳವರು ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಆಶೀರ್ವದಿಸ್ತಾ ಇದ್ದಾರೆ. ಈ ಒಂದು ಸನ್ಮಾನದ ಕಾರ್ಯಕ್ರಮದ ಮುಗಿದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ನಾವೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕಾಗಿ ಶಿಕ್ಷಕರಲ್ಲಿ ವಿನಂತಿಸ್ತೇನೆ. ಜೊತೆಗೆ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ತಕ್ಕಂಥ ಶರಣ ದಂಪತಿಗಳು ಕಾರಮುಂಗಿ ಗ್ರಾಮ ಪಂಚಾಯತ್ನ ಜೊತೆಗೆ ಮೋರ್ಗಿ ಗ್ರಾಮ ಪಂಚಾಯತ್, ಗೌಡಗಾಂವ್ ಗ್ರಾಮ ಪಂಚಾಯತ್, ಶಿಖಾರ್ ಖಾನೆ ಗ್ರಾಮ ಪಂಚಾಯತ್ನಲ್ಲಿ ಸರ್ಪಂಚ್ ಅವರು ತಮಗೆಲ್ಲರಿಗೂ ಪೂಜ್ಯರ ಆಶೀರ್ವಾದ ಇರಲಿ ಎನ್ನುವಂಥ ಮಾತನ್ನು ತಿಳಿಸ್ತಾ, ಪೂಜ್ಯ ಅಪ್ಪುಗಳವರು ತಮ್ಮೆಲ್ಲರಿಗೂ ಸನ್ಮಾನವಾಗಿ ತಾವು ಸತಿಪತಿಗಳು ಹಾಸನರಾಗಬೇಕು. ಶರಣ ಕಟ್ಟೆಪ್ಪ ಮಾರುತಿ ಕೋಳಂಟಿಗೆ ಗ್ರಾಮ ಪಂಚಾಯತ್ ಸದಸ್ಯರು ಶಿಖರ್ ಖಾನೆ ಅವರು ಕೂಡ ಕಟ್ಟೆಪ್ಪ ಮಾರುತಿ ಅವರು, ಶರಣೆ ಬಸಮ್ಮ ಶಂಕರ್ ಟೆಕ್ಮಲ್ ಶಂಕರ್ ಅವರು ಓಕೆ ತಾವು ಹಾಸನರಾಗಬೇಕು. ಪಾಟೀಲ್ ಅವರು ಆಮೇಲೆ ಈಗ ವೇದಿಕೆ ಮೇಲೆ ಈಗ ಕರಸ್ಗುಟ್ಟಿಯ ಉಪ ಸರ್ಪಂಚ್ ಆದಂತಹ ಅಂಬರೀಶ್ ಸಂಶೆಟ್ಟಿ ಅವರಿಗೂ, ಔದಲ್ಪುರದ ಪಂಚಾಯತ್ನ ಸರ್ಪಂಚ್ ಆದಂತಹ ಸಂತೋಷ್ ಅಂಬಾಜಿ ಅವರಿಗೂ, ಅದೇ ರೀತಿ ಶಿಖರ್ ಖಾನೆಯ ಉಪ ಸರ್ಪಂಚ್ ಆದಂತಹ ವಿಶ್ವನಾಥ್ ರಾಜ್ಕುಮಾರ್ ವಾಡಿ ಅವರು, ಅದೇ ರೀತಿ ಸದಸ್ಯರಾದಂತಹ ಕಟ್ಟೆಪ್ಪ ಮಾರುತಿ ಕೊಳಂಟಿಗೆ ಅವರು, ಜೊತೆಗೆ ಶಿವಕುಮಾರ್ ಶಂಕರ್ ಅವರಿಗೂ ಈ ಸಂದರ್ಭದಲ್ಲಿ ಪೂಜ್ಯರು ಆಶೀರ್ವದಿಸಿದ್ದಾರೆ. ಪೂಜ್ಯರಿಂದ ಗೊಂದೇಗಾಂವ್ನ ಸರ್ಪಂಚ್ ಅವರು ಶಶಿಕಲಾ ಬಸವರಾಜ್ ನಾಗಪುರ್ ಅವರು ಕೂಡ ಹಾಸನರಾಗಬೇಕು. ಚನ್ನಬಸವ ಶಿವರಾವ್ ಪಾಟೀಲ್ ಅವರು ಗ್ರಾಮ ಪಂಚಾಯತ್ ಸರ್ಪಂಚ್ ಅಂಕವಾರ್ ತಾವು ಕೂಡ ಹಾಸನರಾಗಬೇಕಾಗಿ ವಿನಂತಿಸಿ. ಚನ್ನಬಸವ ಶಿವರಾವ್ ಪಾಟೀಲ್ ಅವರು ತಾವು ಕೂಡ ಕೂತ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಪೂಜೆಯಿಂದ ಶಾಪುರದ ಗ್ರಾಮ ಪಂಚಾಯತ್ನ ಸರ್ಪಂಚ್ ಆದಂತಹ ಶರಣೆ ಜಯಶ್ರೀ ಜಗನ್ನಾಥ್ ಪಾಟೀಲ್ ದಂಪತಿಗಳಿಗೂ,
ಗೊಂದೇಗಾಂವದ ಪಂಚಾಯತ್ ಸರ್ಪಂಚ್ ಆಗದ ಶಶಿಕಲಾ ಬಸವರಾಜ್ ನಾಗಪುರಿ ಅವರಿಗೂ, ಅಂತವಾರ್ಗ ಗ್ರಾಮ ಪಂಚಾಯತ್ ಸರ್ಪಂಚ್ ಆದ ಚನ್ನಬಸವ ಶಿವರಾವ್ ಪಾಟೀಲ್ ಅವರು ಪೂಜ್ಯರು ಈ ಸಂದರ್ಭದಲ್ಲಿ ಆಶೀರ್ವದಿಸಿದ್ದಾರೆ. ಎಲ್ರಿಗೂ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅನಂತ ಅಭಿನಂದನೆಗಳನ್ನು ತಿಳಿಸೋಣ. ಪೂಜ್ಯರ ಬಸವಾದೀಶರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ತಮಗೆಲ್ಲರಿಗೂ ಸಂತೋಷ್ ದೇಸಾಯಿ ಅವರು ತಾವು ವೇದಿಕೆ ಮುಂಬದಿ ಬರಬೇಕು. ನಮ್ಮ ರಾಜ್ಕುಮಾರ್ ಪಾಟೀಲ್ ಅವರು ನಾಗೂರ್ ಗ್ರಾಮ ಪಂಚಾಯತಿನ ಸರ್ಪಂಚ್ ಶರಣ ರಾಜ್ಕುಮಾರ್ ಪಾಟೀಲ್ ಅವರು, ಅದೇ ರೀತಿ ನಮ್ಮ ಬ್ರಹ್ಮರ್ಗಿದ್ದಿಯ ಗ್ರಾಮ ಪಂಚಾಯತ್ನ ಉಪ ಸರ್ಪಂಚರಾದಂತಹ ಪಂಡರಿನಾಥ್ ಮನೋಹರ್ ಶೇರಿಕಾರ್ ಅವರು ತಾವು ಕೂಡ ಆಸಕ್ತಾಗಬೇಕಾಗಿ ಮನವಿಯನ್ನು ಮಾಡುತ್ತೇನೆ. ಡಾಕ್ಟರ್ ನಾಗಮಲ್ಲ ಸಂಗಮೇಶ್ವರ್ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮುಕ್ತಾ ವೆಂಕಟಾಪುರ್ ಅವರು, ಮುಕ್ತಾ ವೆಂಕಟಾಪುರ್ ತಾವು ಕೂಡ ಆಸಕ್ತಾಗಬೇಕಾಗಿ ಮನವಿಯನ್ನು ಮಾಡುತ್ತೇನೆ. ವಿಶೇಷ ಸನ್ಮಾನಿತ ಇವಾಗ ನಮ್ಮ ರಾಜ್ಕುಮಾರ್ ಪಾಟೀಲ್ ನಾಗೂರು ನಮ್ಮ ವಿಶ್ವನಾಥ್ ಕಾರಮುಂಗಿ ಉಪ ಸರ್ಪಂಚ್ ಅವರು, ಬಸವಣ್ಣವ್ರ ಫೋಟೋ ತಗೋ, ಬಸವಣ್ಣವ್ರ ಫೋಟೋ ಬಸವಣ್ಣವ್ರದ್ದು ಅಪ್ಪರ್ದು ಯಾವ್ದಾರ ತಗೋರಿ. ರಾಜು ಪಾಟೀಲ್ ಅವರು ಅವರಿಗೂ ಸಹ ಈ ಸಂದರ್ಭದಲ್ಲಿ ಪೂಜ್ಯರಿಂದ ಆಶೀರ್ವಾದವನ್ನು ನೆರವೇರಿಸಲಾಗ್ತಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅನಂತ ಅಭಿನಂದನೆಗಳು ತಿಳಿಸಿ. ಎಲ್ಲಿಗೂ ಅನಂತ ಶರಣಾರ್ಥಿಗಳು. ನಮ್ಮ ಗುಂಡರಾಜಿ ಸರ್ಪಂಚ್ ಕಾರಮುಂಗಿ ಗುಂಡರಾವ್ ಪಾಟೀಲ್ ಅವರು, ಅಪ್ಪರಾವ್ ಪಾಟೀಲ್ ಅವರು ತಾವು ಕೂಡ ಆಸೀನಾಗಬೇಕು. ಗುರುಗಳ ಉಪ ಸರ್ಪಂಚ್ ಫೋಟೋ ತಗೋರಿ. ಗುಂಡರಾವ್ ಪಾಟೀಲ್ ಅವರು, ಅಪ್ಪರಾವ್ ಪಾಟೀಲ್ ಅವರು ತಾವು ಪೂಜಾರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ಆಮಂತ್ರಿಸುತ್ತೇನೆ. ಹಾಲಿಗೆ ಕುಮಾರೇಶ್ವರ ಪ್ರಸಾದ ನಿಲಯದ 90ನೇ ವಾರ್ಷಿಕೋತ್ಸವದ ಜೊತೆಗೆ 319ನೇ ಮಾಸಿಕ ಶರಣ ಸಂಗಮದ ವೇದಿಕೆ ಮೇಲೆ ವಿಶೇಷ ಸನ್ಮಾನ, ಅಭಿನಂದನೆ ಸನ್ಮಾನವನ್ನು ನೆರವೇರಿಸಲಾಗಿದೆ. ಗ್ರಾಮ ಪಂಚಾಯತ್ನ ಸರ್ಪಂಚ್ ಹಾಗೂ ಉಪ ಸರ್ಪಂಚ್ ಸದಸ್ಯರು ತಮಗೆಲ್ಲರಿಗೂ ಮತ್ತೊಮ್ಮೆ ಮತ್ತೆ ಅಭಿನಂದನೆಗಳನ್ನು ತಿಳಿಸ್ತೇವೆ. ಸಂಗಪ್ಪ ತಾಲೂಕು ವೇದಿಕೆಗೆ ಆಗಮಿಸಬೇಕಾಗಿ ಇನ್ನೊಂದೇ ಬಾಲ್ಕಿ ಹಿರೇಮಠದ ಹಳೆ ವಿದ್ಯಾರ್ಥಿಗಳು ಸಾಧನೆಗೈದಂತಹ ಸಾಧಕರಿಗೆ ಅವರ ವೇದಿಕೆಗೆ ಆಗಮಿಸಬೇಕಾಗಿ ಆಮಂತ್ರಿಸುತ್ತೇನೆ. ಜೂನಿಯರ್ ಇಂಜಿನಿಯರ್ ಸಿವಿಲ್ ಮಹಾನಗರ ಪಾಲಿಕೆ ಕಲಬುರಗಿ ನಮ್ಮ ಬಸವಾನಂದ ಗಡ್ಡೆಯವರು ಬರಬೇಕಾಗಿ, ಶಿವಕಲ್ಯಾಣಿ ಅವರು ವೇದಿಕೆ ಬರಬೇಕು. ಜೊತೆಗೆ ಶರಣ ಮಂಜುನಾಥ್ ಬೊಮ್ಮಳಿಗೆ ಪ್ರಾಂಶುಪಾಲರು, ಪಾಠಶಾಲಾ ಪಬ್ಲಿಕ್ ಸ್ಕೂಲ್ ಬೀದರ್ ತಾವು ಬಂದು ಆಸಕ್ತಾಗಬೇಕಾಗಿ ವಿನಂತಿಸ್ತೇನೆ.
ನಮ್ಮ ಗೋಪಾಲ್ ರೆಡ್ಡಿ, ವಿಠಲ್ ರೆಡ್ಡಿ ದೊಂಗಾಲಿ ಹೆಡ್ ಕಾನ್ಸ್ಟೇಬಲ್ ತಾವು ಕೂಡ ವೇದಿಕೆ ಮುಂದಿಗೆ ಆಗಮಿಸಿದಾಗಬೇಕು. ಶರಣ ಸಿದ್ದರಾಮ್ ಕೋರೆ ಅವರು ಜಸ್ತಾಂ ಕೆಎಬಿ ಬೀದರ್, ಶಿವಕಲ್ಯಾಣಿ ಅವರು ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ಮಂಜುನಾಥ್ ದೊಂಬಳಿಗೆ ಅವರು ನಮ್ಮ ಸಿದ್ದರಾಮ್ ಕೋರೆ ಸರ್, ಸತೀಶ್ ಕಾಳೆಪ್ಪ ಬಿರಾದರ್ ಬಳತ್ಗೆ, ಜೊತೆಗೆ ಶನಿ ಜ್ಯೋತಿ ದತ್ತೂರಾವ್ ಚಾಂಡಿಯರ್ ಶಿಕ್ಷಕರು ZPHC ಕಾರಮುಂಗಿ ತಾವು ಕೂಡ ಆಸಕ್ತಾಗಬೇಕು. ಆಕಾಶ್ ಕಾಳೆಪ್ಪ ಬಿರಾದರ್ ಬಳತ್ಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಕಮಲ್ ನಗರ್ ಅವರು ಕೂಡ ವೇದಿಕೆ ಮುಂಬದಿಗೆ ಬಂದು ಆಸಕ್ತಾಗಬೇಕು. ಶಿವರಾಜ್ ಕಾಶಿನಾಥರಾವ್ ಕವಾಡೆ ಅವರು ಸುತ್ತನಾಳ KP ಚಿಂತಾಕಿ ತಾವು ಕೂಡ ವೇದಿಕೆ ಮುಂಬದಿಗೆ ಬಂದು ಆಸಕ್ತಾಗಿ ಪೂಜೆಯಿಂದ ಆಶೀರ್ವಾದ ಪಡೆಯಬೇಕಾಗಿ ವಿನಂತಿಸುತ್ತೇನೆ. ಶರಣ ಶೇಷರಾವ್ ನಾಗನಾಥ್ ಬಿರಾದರ್ ಸೋಮನಾಥ್ ಪೊಲೀಸ್ ಕಾನ್ಸ್ಟೇಬಲ್ ಬೀದರ್, ವಾಲ್ಮೀಕಿ ಹಿರೇಮಠದ ಹಳೆ ವಿದ್ಯಾರ್ಥಿಗಳಾಗಿ ತಮ್ಮದೇ ಆದಂತಹ ಸಾಧನೆಯನ್ನು ಮಾಡಿ ಸಮಾಜದಲ್ಲಿ ಅತ್ಯುತ್ತಮ ಹುದ್ದೆಗಳನ್ನು ಅಲಂಕರಿಸಿ ಉತ್ತಮವಾದ ಬದುಕು ರೂಪಿಸಿಕೊಂಡಿರುವ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಪೂಜ್ಯ ಅಪ್ಪಗಳು ಆಶೀರ್ವದಿಸ್ತಾ ಇದ್ದಾರೆ. ವಾಲ್ಮೀಕಿ ಬೆಳೆದ ಹಳೆ ವಿದ್ಯಾರ್ಥಿಗಳಿಗೆ ಸಾಧನೆಗೈದಂತ ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮ್ಮ ಮಂಜುನಾಥ್ ಬೊಂಬಳಿಗೆ ಅವರು, ಗೋಪಾಲ್ ರೆಡ್ಡಿ, ವಿಠಲ್ ರೆಡ್ಡಿ ಅವರು, ಸಿದ್ದರಾಮ್ ಕೋರೆ ಅವರು, ಸತೀಶ್ ಕಾಳೆಪ್ಪ ಬಿರಾದರ್ ಅವರು, ಜೊತೆಗೆ ಆಕಾಶ್ ಕಾಳೆಪ್ಪ ಬಿರಾದರ್ ಅವರು, ಶಿವಾಜಿ ಕಾಶಿನಾಥರಾವ್ ಕವಾಡೆ ಅವರು, ಶೇಷರಾವ್ ನಾಗನಾಥ್ ಬಿರಾದರ್ ಅವರು, ಎಲ್ಲರೂ ಒಂದ್ಸಾರಿ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಜೊತೆಗೆ ಭಕ್ತಿ ದಾಸೋಹ ಸೇವೆಯನ್ನ ಮಾಡಿರ್ತಕ್ಕಂಥ ನಮ್ಮ ಯರ್ನಳ್ಳಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ವೈಚಿನಾಥ್ ಹನುಮಂತ್ ಜೀರಿಗೆ ಇಸ್ಲಾಂಪುರ್ ಅವರಿಗೂ ಭಕ್ತಿ ದಾಸೋಹ ಗ್ರಾಮ ಪಂಚಾಯತ್ ಈಗ ಪರಮ ಪೂಜ್ಯರಿದ್ದಾರೆ ಇವ್ರ ಸನ್ಮಾನ ಪತ್ರದ ಆಶೀರ್ವಾದವನ್ನ ಇವ್ರ ಸನ್ಮಾನ ಪತ್ರ ನೆರವೇರಿಸಲಾಗ್ತಾ ಇದೆ. ಉತ್ತಮ ಸಾಧನೆಯನ್ನು ಮಾಡಿ ಹಿರೇಮಠದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಬದುಕು ಕಟ್ಕೊಂಡಿರ್ತಕ್ಕಂಥ ತಮಗೆ ಮತ್ತೊಮ್ಮೆ ಅನಂತ ಅಭಿನಂದನೆಗಳು. ನಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ ಇನ್ನೊಂದು 4-5 ಜನರ ಸನ್ಮಾನದ ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆ ಮೇಲೆ ನಡೆಯಲಿದೆ. ಆ ಎಲ್ಲ ಸಿದ್ಧತೆಗಳು ಈಗಾಗಲೇ ಶಿಕ್ಷಕರು ಮಾಡಿಕೊಂಡಿದ್ದಾರೆ, ಮಕ್ಕಳು ಕೂಡ ರೆಡಿಯಾಗಿದ್ದಾರೆ. ಸನ್ಮಾನ ತಕ್ಷಣದಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ತಾವೆಲ್ಲ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈಗ ಸನ್ಮಾನವನ್ನು ಸ್ವೀಕರಿಸಿರುವ ಪೂಜ್ಯರ ಆಶೀರ್ವಾದ ಪಡೆದಿರುವ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಅನಂತ ಅಭಿನಂದನೆಗಳನ್ನ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಪೂಜ್ಯರ ಆಶೀರ್ವಾದ, ಬಸವಾದೀಶ್ವರರ ಆಶೀರ್ವಾದ ನಿಮ್ಮೊಂದಿಗೆ ಸದಾ ಇರಲಿ ಅಂತ ಹೇಳ್ತಾ ಇನ್ನಷ್ಟು ಸಮಾಜದಲ್ಲಿ ಇತರೆ ಕೆಲಸ ತಮ್ಮ ಸಾಗಲಿ ಎಂದು ಜೋರಾಗಿ ಚಪ್ಪಾಳೆ ಮೂಲಕ ಅವರಿಗೆ ಮತ್ತೊಮ್ಮೆ ಅಭಿನಂದನೆ. ಸನ್ಮಾನಿತರಿಗೆಲ್ಲರಿಗೂ ಅನಂತ ಶರಣ ಅಳಗೆಯವರು, ಜೊತೆಗೆ ನಾಗಯ್ಯ ಸ್ವಾಮಿಯವರು ತಾವು ಆಸೀನಾಗಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಗಂಡಾಧೀಶರೆಲ್ಲರೂ ಮತ್ತು ಹಿರಿಯರು ಪರಮ ಪೂಜ್ಯರ ಸೇವೆಯಲ್ಲಿ ಜೊತೆಗೆ ಶ್ರೀಮಠದ ಕಾರ್ಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ತಮ್ಮ ಗೋ ಬಸವರಾಜ್ ಮಾಳಗಿ ಸರ್
ಸನ್ಮಾನಿತರೆಲ್ಲರೂ ಒಂದು 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಗೀತದೆ. ಅದಾದ ಬಳಿಕ ಸಂಸ್ಕೃತಿ ಕಾರ್ಯಕ್ರಮ ಶುರು ಆಗ್ತದೆ. ತಾವೆಲ್ಲರೂ ಒಂದು 50 ನಿಮಿಷ ಇಲ್ಲಿ ಆಗ್ಬೇಕು, ಯಾರು ಹೇಳ್ಬಾರ್ದು ಅಂತ ನಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಈಗ ನಮ್ಮ ಭಂಡಾರಿ ಶರಣರು, ಅದೇ ರೀತಿ ನಮ್ಮ ಬಸವರಾಜ್ ಮಾಳ್ಗೆ ಸರ್ ಅವರು, ಅದೇ ರೀತಿ ಹಾನಗಲ್ ಕುಮಾರೇಶ್ವರ ಪ್ರಸಾದ ನೀಡಿದ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತಹ ನಾಗಯ್ಯ ಸ್ವಾಮಿಯವರು ಆರಂಭದಲ್ಲಿ ಅವರು ಸ್ವಾಗತವನ್ನು ಕೂಡ ಕೋರಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಪೂಜ್ಯರಿಂದ ಆಶೀರ್ವಾದ ಸನ್ಮಾನ ನೆರವೇರಿಸಲಾಗ್ತಾ ಇದೆ. ನಮ್ಮ ಜ್ಯೋತಿ ದತ್ತೂರಾವ್ ಚಾಂಗ್ಲೆ ಕಾರಮುಂಡಿ ಅವರು ಅವು ಕೂಡ ವೇದಿಕೆಗೆ ಆಗಮಿಸಿ ಅಂತ ಮನವಿಯನ್ನ ಮಾಡ್ತೇನೆ. ಇಂದಿನ ಈ ವೇದಿಕೆ ಮೇಲೆ ಪೂಜ್ಯ ಹಬ್ಬಗಳವರ ಸಾನ್ನಿಧ್ಯದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನೆರವೇರಿದೆ. ಮತ್ತೊಮ್ಮೆ ಸನ್ಮಾನಿತರೆಲ್ಲರಿಗೂ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯಿಂದ ತಟ್ಟಿ ಅವರೆಲ್ಲರಿಗೂ ಅನಂತ ಅಭಿನಂದನೆಗಳು, ಶರಣಾರ್ಥಿಗಳು. ನಮ್ಮ ಗಂಗೋತ್ರಿ ಸಚ್ಚಿದಾನಂದ ಸ್ವಾಮಿ ಅವರು ವೇದಿಕೆ ಬರಬೇಕು. ಇವತ್ತು ಗಂಗೋತ್ರಿಯವರ ಜನ್ಮದಿನದ ಪ್ರಯುಕ್ತವಾಗಿ ಪೂಜ್ಯ ಅಪ್ಪಗಳವರಿಗೆ ಅವರು ಭಕ್ತಿ ಗೌರವಾರ್ಪಣೆಯನ್ನ ನೆರವೇರಿಸಲಿದ್ದಾರೆ. ಪೂಜ್ಯರಿಗೆ ಭಕ್ತಿ ಗೌರವಾರ್ಪಣೆಯನ್ನ ಶರಣ ಸದ್ಭಕ್ತರು ನಿರ್ವಹಿಸ್ತಾ ಇದ್ದಾರೆ. ಈವರೆಗೆ ವೇದಿಕೆ ಮೇಲೆ ಉಪಸ್ಥಿತರಾಗಿ ಕಾರ್ಯಕ್ರಮದಲ್ಲಿ ನಮ್ಮ ಬಸವರಾಜ್ ಮಾಳ್ಗೆ ಶರಣ ಸಮರ್ಪಣೆಯ ನುಡಿಗಳು, ಅದಾದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವ ಈಗ ನಮ್ಮ ಗಂಗೋತ್ರಿ ಸಚ್ಚಿದಾನಂದ ಸ್ವಾಮಿ ಪೂಜ್ಯರಿಗೆ ಭಕ್ತಿ ಗೌರವಾರ್ಪಣೆ ನೆರವೇರಿಸಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಇಲ್ಲಿ ತಾವೆಲ್ಲರೂ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ಮೇಲೆ ಕುಂಬಾರಗುಂಡೆಯ ಕಲ್ಯಾಣ ಮಂಟಪದಲ್ಲಿ ಪ್ರಸಾದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಪ್ರಸಾದನ ಸ್ವೀಕರಿಸಬೇಕು ಅಂತಕ್ಕಂಥ ಕಳಕಳಿ ತಮ್ಮೆಲ್ಲರಿಗೂ ಮನವಿ ಇದೆ. ನಮ್ಮ ಕಾಸರಗೌಡ ಸಚಿನ್ ಅವರ ಸುಪುತ್ರಿಯಾಗಿರ್ತಕ್ಕಂಥ ಗಂಗೋತ್ರಿ ಸಚ್ಚಿದಾನಂದ ಸ್ವಾಮಿ ಅವರ ಹುಟ್ಟಹಬ್ಬವನ್ನ ನಾನು ನಿನ್ನೆ ಮಾತಾಡಿದ್ರು. ಎಲ್ಲ ಮಕ್ಕಳಿಗೇನೋ ಸ್ವೀಟ್ ಕೊಡ್ಬೇಕಂತ, ಹೀಗಾಗಿ ಅವ್ರಿಗೂ ಹುಟ್ಟು ಹಬ್ಬದ ಗಂಗೋತ್ರಿಯವರು ತಾಯಿ ತಂದೆಯ ಘನತೆ ಗೌರವ, ಊರಿನ ಕೀರ್ತಿ ಹೆಚ್ಚಿಸಲಿ ಅಂತ ಈಗ ಪೂಜ್ಯರಿಂದ ಅವಳಿಗೆ ಆಶೀರ್ವಾದ ಮಾಡಲಾಗಿದೆ. ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಇದೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆ ಮೇಲೆ ಆರಂಭಗೊಳ್ಳುತ್ತೆ. ತಾವು ವೇದಿಕೆ ಬರಬೇಕು, ಮುಂದಿನ ಕಾರ್ಯಕ್ರಮ ನೆರವೇರಿಸಬೇಕಂತ ವಿನಂತಿ. ಈಗ ಶರಣ ಸಮರ್ಪಣೆ ಹೆಸರಸಿ. ಓಂ ಶ್ರೀ ಗುರು ಬಸವಲಿಂಗಾಯ. ಶ್ರೀ ಹಾನಗಲ್ ಕುಮಾರೇಶ್ವರ ಪ್ರಸಾದ ಮೇಳ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ ಮಾಸಿಕ ಶರಣ ಸಂಗಮ. ಇಲ್ಲಿವರೆಗೆ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಹಿತನುಡಿಗಳನ್ನು ಉಪದೇಶ ನೀಡುವಂಥ ಪರಮ ಪೂಜ್ಯ ಮಧುಗಣಿ ಚಕ್ರವರ್ತಿ ಡಾಕ್ಟರ್ ಚಂದ್ರಬಸವ ಪಟ್ಟದೇವರಿಗೆ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇವೆ. ಇನ್ನು ಒಟ್ಟಿ ಮಾರ್ಗದರ್ಶಕರಾಗಿರುವಂಥ ಪರಮ ಪೂಜ್ಯ ಗುರುಬಸವ ಪಟ್ಟದೇವರಿಗೆ ಕೂಡ ವೇದಿಕೆ ಪರವಾಗಿ ಹಾರ್ದಿಕವಾದಂಥ ಶರಣ ಸಮರ್ಪಣೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಭಾಗವಹಿಸಿರುವಂಥ ಎಲ್ಲ ಶರಣ ಬಂಧುಗಳಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ
ನನ್ನ ಕ್ಷಮಾಪಣೆ ಮುಗಿಸ್ತೇನೆ. ಧನ್ಯವಾದ. ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗುರುತ ಬರೆ, ಕೈ ಅಂತ ಗುರುತ ಬರೆ, ಕೈ ಅಂತ ಬರೆ. ಕ್ಲಾಸ್ ಬಹಳ ಶಾಂತ ಕುಂತೀರಿ. ಇಲ್ಲಿಯವರೆಗೆ ಅತ್ಯಂತ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಆಯಿತು. ಹೀಗೆ ಗಂಗೋತ್ರಿಯವಳ ಹುಟ್ಟುಹಬ್ಬವನ್ನ ಪರಮ ಪೂಜ್ಯರು ಆಶೀರ್ವಾದವನ್ನ ಮಾಡಿ ಅವಳಿಗೆ ಒಳ್ಳೆಯ ಸದ್ಬುದ್ಧಿಯನ್ನ ಕೊಡಲಿ, ಆರೋಗ್ಯ ಆಯುಷ್ಯನ್ನ ಕೊಡಲಿ ಅಂತ ಪೂಜ್ಯರು ಆಶೀರ್ವಾದ ಮಾಡಿದ್ದಾರೆ. ಸಚಿನ್ ಅವರು ನಮ್ಮ ಕ್ಲಾಸ್ ಸಚ್ಚಿದಾನಂದ್ ಅವರು ನಮ್ಮ ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿ PDO ಇದ್ದಾರೆ. ಅವರ ಮಠದ ಪರಮ ಶಿಷ್ಯರಿದ್ದಾರೆ. ಅವರ ಸುಪುತ್ರಿಯಾದಂತಹ ಗಂಗೋತ್ರಿ ಅವರು ಜೋರಾಗಿ, ಅವರ ಹೆಸರು ಗಂಗೋತ್ರಿ. ಬರ್ತ್ಡೇ ಕ್ಲಬ್ಸ್ ಗೋ. ಜೋರಾಗಿ ಬರ್ತ್ಡೇ ಕ್ಲಬ್ಸ್ ಗೋ. ಬಸವ ಕ್ಲಬ್ಸ್ ಗೋ. ಎಲ್ಲ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಿಂದ ಸಾಗಿ ಬಂತು. ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳುತ್ತವೆ. ಎಲ್ಲ ವಿದ್ಯಾರ್ಥಿಗಳು ಬಹಳ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು. ಎಲ್ಲ ಸಾಂಸ್ಕೃತಿಕ